ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಇಷ್ಟಪಡೋರಿಗೆ ಈ ಡಿಸೈನ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಅದಕ್ಕೆ ನಾನು 6 ಎಳೆ ದಾರ ತಗೊಳ್ತೀನಿ. ಈಗಾಗಲೇ ನಾನು ಇಲ್ಲಿ ಇದು ಶುರು ಮಾಡಿದ್ದೀನಿ. ಇದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ನೀವು ಇದಕ್ಕೆ 7 ಎಳೆ ದಾರ ಕೂಡ ತಗೋಬಹುದು. ನೋಡಿ, ಈ ತರ ಬರುತ್ತೆ ಡಿಸೈನು. ಮೊದಲಿಗೆ ನೋಡಿ, ನಾನು 2 ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 6 ಚೈನ್ ಹಾಕೊಂಡು ಅಲ್ಲಿಂದ ಡಬಲ್ ಕ್ರೋಶೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ, ಅಂದ್ರೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕೋಬೇಕು. ಅಲ್ಲಿಂದ 4 ಚೈನ್. ನೀವು ಇಲ್ಲಿ ಬೀಡ್ ಕೂಡ ಹಾಕೋಬಹುದು. ನಾನು ಇಲ್ಲಿ 4 ಚೈನ್ ಮಾಡಿರುವಂತದ್ದು, ಕುಚ್ಚು ಹಾಕ್ಲಿಕ್ಕಿರುವಂತದ್ದು. ನೋಡಿ, ಇದೇ ತರ ಈಗ ನಾನು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ನಾನು ಇದನ್ನ ಈಗ ಯಾವ ತರ ಮಾಡೋದು, ಡಿಸೈನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಇದು ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ತರ ನೋಡಿ, ಈ ತರ 2 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನೋಡಿ, ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 6 ಚೈನ್, 1 2 3 4 5 6 ಚೈನ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತ. ಹೀಗೆ ನೋಡ್ಕೊಂಡು ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಕಂಬ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಇಲ್ಲಿ ಕೂಡ ಈಗ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತೀನಿ. ನೋಡಿ, ಈ ತರ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೀವು ಸೇಮ್ ಪಾಯಿಂಟ್ಗೆ ಹಾಕಿದ್ರೆ ಸ್ಯಾರಿ ಡ್ಯಾಮೇಜ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅದ್ರ ಪಕ್ಕನೇ ಕೂಡ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬಹುದು. ನೋಡಿ, ಈ ತರ 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಕಂಬ. ತುಂಬಾನೇ ಈಸಿ ಇದೆ. ನಾನು ಮೊದಲಿಗೆ ಒಂದು ಈ ತರ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಕುಚ್ಚು ಹಾಕಿಲ್ಲ, ಸಿಂಪಲ್ ಆಗಿ ಡಿಸೈನ್ ಹಾಕಿದ್ದೀನಿ. ಇದು ತುಂಬಾನೇ ಸಿಂಪಲ್ ಆಗಿದೆ ಡಿಸೈನು, ತುಂಬಾ ಎಲಿಗೆಂಟ್ ಆಗಿದೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಕೂಡ ಈ ಡಿಸೈನ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೋಡಿ, 6 ಡಬಲ್ ಕ್ರೋಶೆ ಕಂಬ ಹಾಕೊಂಡಿದ್ದೀನಿ. ಅಲ್ಲಿಂದ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್. ಡಿಸೈನ್ ತುಂಬಾನೇ ಈಸಿ ಇದೆ. ಹೊಸದಾಗಿ ಕಲ್ತವ್ರು ಕೂಡ ಈ ಡಿಸೈನ್ನ ಹಾಕೋಬಹುದು. ನೋಡಿ, 3 ಸಲ ಸಿಂಗಲ್ ಕ್ರೋಶೆ ಹಾಕೊಂಡೆ. ಅಲ್ಲಿಂದ 4 ಚೈನ್, 1 2 3 4 4 ಚೈನ್ ಹಾಕೊಂಡು ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ತರ ಬರುತ್ತೆ. ಮತ್ತೆ ನಾನಿಲ್ಲಿ 6 ಚೈನ್, 1 2 3 4 5 6 ಚೈನ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ, ಇಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೋಡಿ, 2ರಲ್ಲಿ 1, 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬ. ಹೀಗೇನೆ 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮೂರಾಯ್ತಲ್ವಾ? 4. ನಾ ಹೇಳ್ದೆ ಅಲ್ವಾ, ನಿಮಗೆ ಒಂದೇ ಪಾಯಿಂಟ್ನಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕೋದು ಬೇಡ ಅಂದರೂ ಪಕ್ಕದಲ್ಲೇ ಹಾಕೋಬೋದು. ಇನ್ನು ಡಿಸೈನಲ್ಲಿ ಏನು ಚೇಂಜಸ್ ಏನು ಬರಲ್ಲ, ಸೇಮ್ ಡಿಸೈನೇ ಇರುತ್ತೆ. 6 ಡಬಲ್ ಕ್ರೋಶೆ ಕಂಬ ಆಗಿದೆ. ಅಲ್ಲಿಂದ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಅಲ್ಲಿಂದ ಅದ್ರ ಪಕ್ಕದಲ್ಲೇ
ಇನ್ನು 2 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ ಕಂಬನ ನಾವು ಹಾಕ್ಕೋಬೇಕಾಗುತ್ತೆ. ಅಲ್ಲಿಂದ 4 ಚೈನ್ ಹಾಕಿ ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ 6 ಚೈನ್, 1 2 3 4 5 6 ಚೈನ್. ಅಲ್ಲಿಂದ ನೋಡಿ 6 ಚೈನ್ ಮಾಡ್ಕೊಂಡೆಲ್ಲ, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೋಡಿ ಸೇಮ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫುಲ್ ಈಗ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೇಸ್ ಲೈನ್ನ ಈ ಥರ ಬರುತ್ತೆ ಸ್ಯಾರಿ ಫುಲ್ಲು. ಈಗ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣ. ನಾನು ಈಗಾಗಲೇ ನೆಕ್ಸ್ಟ್ ಸ್ಟೆಪ್ ನೋಡಿ ಇಲ್ಲಿ ಶುರು ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ಈ ಥರ ಡಿಸೈನ್ ಬರುತ್ತೆ. ಇದು ಯಾವ ಥರ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡಿದ್ದೆಲ್ಲ ಸೇಮ್ ಹಾಗೇನೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈಗ ಅದೇ ಇದನ್ನ ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಇದೆ ಅಲ್ವಾ, ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಸಿಂಗಲ್ ಕ್ರೋಶೆ, ಇಲ್ಲಿ 6 ಚೈನ್ ಹಾಕಿದ್ದೆಲ್ಲ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. 2 3 4 5 6 7 8. ನಾನಿಲ್ಲಿ 8 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀವು ನೋಡಿ, ನಿಮ್ಮ ಇದಕ್ಕೆ ಎಷ್ಟು ಇಡ್ಸುತ್ತೆ ಅಂತ ನೋಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಲ್ಲಿಂದ ನೋಡಿ ನಾನು ಇದಕ್ಕೆ ಮೊದಲಿಗೆನೆ ಈ ಥರ ದಾರಕ್ಕೇನೆ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ ಪೋಣಿಸಿ ಇಟ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 8 ಸಿಂಗಲ್ ಕ್ರೋಶೆ ಆಯ್ತಲ್ಲ. ಸಿಂಗಲ್ ಕ್ರೋಶೆ ಆದ ತಕ್ಷಣ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಪಕ್ಕದಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಹೋಲ್ಗೆನೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ಬೀಡ್ನ ಈ ಥರ ಕ್ರೋಶದ ಪಕ್ಕಕ್ಕೆ ನೋಡಿ ಈ ಥರ ತಂದು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ನೋಡಿ ಇಲ್ಲಿ ಈ ಹೋಲ್ ಒಳಗಡೆಗೆ ನೀಡಲ್ ಹಾಕಿ ನೋಡಿ ಈ ಥರ ಬೀಡ್ನ ಈ ಥರ ಮುಂದಕ್ಕೆ ಮಾಡ್ಕೊಳ್ತೀನಿ. ಮಾಡಿಕೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು ಈ ಥರ. ಮತ್ತೆ ಇಲ್ಲಿ ಕಂಬ ಆಯ್ತಲ್ವಾ ಬೀಡ್, ಅಲ್ಲಿಂದ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಈಗ ಪಿಕೋ ಮಾಡ್ಕೊಳ್ಳೋಣ. ಈ ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ 1 ಮಾಡ್ಕೊಳ್ತೀನಿ. 1 ಪಿಕೋ ಆಯ್ತು. ಅಲ್ಲಿಂದ ಮತ್ತೆ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಪಕ್ಕದಲ್ಲಿ ಕಾಣುವಂತ ಹೋಲ್ ಒಳಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಬೀಡ್ನ ಮುಂದಕ್ಕೆ ಮಾಡಿ ಅಲ್ಲಿಂದ ಮತ್ತೆ ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್ 1 2 3, ಮತ್ತೆ ನೋಡಿ ಈ ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಅಲ್ಲಿಗೆ ಒಂದು ಪಿಕೋ ನೋಡಿ ಈ ತರ ಕಾಣಿಸ್ಬೇಕು. ಮತ್ತೆ ಒಂದು ಬೀಡ್, ಈ ಥರ ಬೀಡ್ನ ಎಳ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರ ಎಳ್ಕೊಂಡು ಬೀಡ್ನ ಮುಂದಕ್ಕೆ ಮಾಡ್ತೀನಿ. ಮತ್ತು ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್ 1 2 3 ನೋಡಿ ಈ ಥರ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಸೇಮ್ ಹೀಗೇನೆ ಮಾಡ್ಕೊಂಡು ಹೋಗಬೇಕು. 5 ಬೀಡ್ ಬರುತ್ತೆ, 5 ಪಿಕೋ ಬರುತ್ತೆ. ನೋಡಿ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ನೋಡಿ 3 ಚೈನ್ 1 2 3 ಚೈನ್ ಮಾಡಿಕೊಂಡು ಮತ್ತೆ ನೋಡಿ ಪಿಕೋ, ಮತ್ತೆ ಬೀಡ್ನ ಈ ಥರ ಮುಂದಕ್ಕೆ ಎಳ್ಕೊಳ್ತೀನಿ. ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ನೋಡಿ ಅಲ್ಲಿಂದ
ಡಬಲ್ ಕ್ರೋಶೆ ಕಂಬ ನೋಡಿ, ಮತ್ತು 3 ಚೈನ್ 1 2 3 ಚೈನ್ ಮಾಡಿಕೊಂಡು ಬೀಡ್ ಬಂದಿದೆ, 5 ಪಿಕೋ ಬಂದಿದೆ. ಅಲ್ಲಿಂದ ಇಲ್ಲಿ ನಾನಿಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ ನೋಡಿ, 1 2 3 ಇಲ್ಲಿ ಫಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಿಂಗಲ್ ಕ್ರೋಶೆ ಹೋಲ್ ಒಳಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಬರುತ್ತೆ ಡಿಸೈನು, ಕಾಣಿಸ್ತಾ ಇದೆಯಲ್ಲ. ಅಲ್ಲಿಂದ ಇಲ್ಲಿ 4 ಚೈನ್ ಹಾಕಿದ್ದೀನಲ್ವಾ, 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು. ಹೀಗೆ ನೋಡಿ, ಅದು ತೋರಿಸ್ತೀನಿ. 1 2 3 4 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕಿಗೇನೆ ಲಾಕ್ ಮಾಡ್ಕೋಬೋದು. ಇಲ್ಲ ನೀವು ಈ ಥರ ಫುಲ್ಲು ಸಿಂಗಲ್ ಕ್ರೋಶೆ ಕೂಡ ಹಾಕೋಬೋದು. ನಾನಿಲ್ಲಿ ನೋಡಿ ನಿಮಗೆ ತೋರಿಸ್ಲಿಕ್ಕೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಿಂಗಲ್ ಕ್ರೋಶೆ ಹಾಕೋದು ಟೈಮ್ ಹಿಡಿಯುತ್ತಲ್ಲ, ಈ ಥರ ಚೈನ್ ಹಾಕ್ಕೊಂಡು ಕೂಡ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಇಲ್ಲಿ ಸಿಂಗಲ್ ಕ್ರೋಶೆ 8, ನೀವು ಫಸ್ಟ್ ಎಷ್ಟು ಸಿಂಗಲ್ ಕ್ರೋಶೆ ಹಾಕಿರ್ತೀರಾ ಸೇಮ್ ಅಷ್ಟೇ ಎಲ್ಲ ಇದರಲ್ಲೂ ಕೂಡ ಸೇಮ್ ಅಷ್ಟೇ ಸಿಂಗಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ 8 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಕೂಡ 8 ಸಿಂಗಲ್ ಕ್ರೋಶೆ ಹಾಕೊಂಡೆ. ಇದೇ ತರ ಡಿಸೈನ್ ಬರುತ್ತೆ. ನಾನಿಲ್ಲಿ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಇದೆ ಡಿಸೈನ್. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಕುಚ್ಚು ಬೇಡ ಅಂತ ಹೇಳೋರು ಈ ಕುಚ್ಚು ಸ್ಕಿಪ್ ಮಾಡಿ ಈ ಜಾಗದಲ್ಲಿ 4 ಚೈನ್ ಹಾಕಿದೀನಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆ 4 ಸಿಂಗಲ್ ಕ್ರೋಶೆ ಕೂಡ ಹಾಕೋಬಹುದು. ಹಾಕೊಂಡು ಡಿಸೈನ್ ಮಾಡ್ಕೋಬಹುದು. ಇಲ್ಲಿಷ್ಟು ಇದಕ್ಕಿಂತ ಸಣ್ಣ ಸ್ಮಾಲ್ ಬೀಡ್ ಬೇಕಂದ್ರೂ ಕೂಡ ಸ್ಮಾಲ್ ಬೀಡ್ ಯೂಸ್ ಮಾಡ್ಕೋಬಹುದು. ನಾನು ಇದ್ರಲ್ಲೇ ಕುಚ್ಚು ವಿತೌಟ್ ಕುಚ್ಚು ಡಿಸೈನ್ ಕೂಡ ಒಂದು ಮಾಡಿ ವಿಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಸೇಮ್ ಇದೇ ಡಿಸೈನ್ ಅಲ್ಲಿ ನಾನು ಇದಕ್ಕೆ ಕುಚ್ಚು ಹಾಕಿದ್ದೀನಿ. ಆ ಡಿಸೈನ್ ಅಲ್ಲಿ ನಾನು ಕುಚ್ಚು ಹಾಕಿಲ್ಲ, ಅದು ಕೂಡ ವಿಡಿಯೋದಲ್ಲಿ ನೋಡ್ಕೋಬಹುದು ನೀವು. ನೋಡಿ ಈ ತರ ಬಂದಿದೆ. ಇದಕ್ಕೆ ನಾನು 147 ದಾರದಿಂದ ಕುಚ್ಚು ಹಾಕಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ದೊಡ್ಡದಾಗಿ ಬೀಡ್ ಬೇಕಿತ್ತು, ಹಾಗಾಗಿ ನಾನು ಈ ತರ ಬೀಡು ಕಾಣುವ ಹಾಗೆ ನಾನು ಈ ತರ ಹಾಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಗನೆ ಆಗೋಗುತ್ತೆ ಡಿಸೈನ್. ಇದು ಸಿಂಪಲ್ ಆಗಿ ಇಷ್ಟಪಡೋರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ. ಸಿಂಪಲ್ ಅಂತಲ್ಲ, ಗ್ರ್ಯಾಂಡ್ ಆಗಿ ಇದೆ ಡಿಸೈನ್. ಇದು ಪಕ್ಕದಿಂದ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಪಕ್ಕದಿಂದ ತೋರಿಸ್ತೀನಿ ನಿಮ್ಗೆ ಎಷ್ಟು ನೀಟಾಗಿ ಬಂದಿದೆ ಅಂತ. ನಿಮ್ಗೂ ಈ ಡಿಸೈನ್ ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೂ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನನ್ಗಂತೂ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ಸಿಂಪಲ್ ಆಗಿ ತುಂಬಾನೇ ಸಿಂಪಲ್ ಇಷ್ಟಪಡೋರಿಗೆ ಈ ತರ ಡಿಸೈನ್ ಹಾಕ್ಬೋದು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದ್ರೆ 850 ಇಂದ 900 950 ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಹಾಗೇನೆ ಯಾರೆಲ್ಲ ಹೊಸೊಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೇನೆ ಸಪೋರ್ಟ್ ಮಾಡಿ. ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನಂತೂ ಮರಿಬೇಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದಂತೂ ಮರಿಬೇಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ವಿಡಿಯೋಸ್ ನೋಡ್ಕೋಬಹುದು. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂಥ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.